ಹಂಗೆ ಕ್ಯಾಶುಯಲ್ ಆಗಿ ನಿಮ್ ಬಗ್ಗೆ ನಿಮ್ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನನ್ ಬಗ್ಗೆ ತಿಳ್ಕೊಳಕ್ಕೇನಿದೆ, ಅವತ್ತ ಹೇಳದ್ನಲ್ವ ಎಲ್ಲ. ಹಾ ಆಫ್ ಕೋರ್ಸ್, ನೀವಿಲ್ದೆ ಹೋಗಿದ್ರೆ ನಾವ್ ಈ ಮನೆಗೆ ಬರೋಕ್ಕಾಗ್ಲಿ, ನಮ್ದೇ ಅಂತ ಒಂದು ಕಂಪನಿ ಶುರು ಮಾಡೋಕ್ಕಾಗ್ಲಿ ಆಗ್ತಿರ್ಲಿಲ್ಲ ಬಿಡಿ. ಹೌದು, ನೀವ್ ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀರಾ, ನಮ್ ಲೈಫ್ಗೂ ಒಂದ್ ಲೈಫ್ ಕೊಡ್ತೀರಾ ಅಂತ ನಂಬಿಕೆಯಿಂದ ಬಂದಿದೀವಿ. ನಿಮ್ ಮಾತು ಅರ್ಥ ಆಗ್ತಿಲ್ಲ. ಯಾವ್ದೋ ದೊಡ್ಡ ವಿಷಯಕ್ಕೆ ಕಾಳು ಹಾಕ್ತಿರೋ ಹಾಗಿದೆ. ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲಪ್ಪ, ನೀವು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಬೇಡಿ, ನಮ್ಮ ಓನಲ್ಗೆ ಲವ್ ಆಗಿದೆ. ಏನು? ಯಾರ ಲಕ್ಕಿ ಹುಡ್ಗ? ಅದೇ ಇವಳಿ ಮನೆ ಸೊಸೆ ಆಗ್ಬೇಕಂತಿದ್ದಾಳೆ. ಏನು? ಈ ಮನೆ ಸೊಸೆ ಆಗ್ಬೇಕಾ? ಹಾಗಾದ್ರೆ ಆದಿ ಅಥವಾ ಆರ್ಯನ ಮದ್ವೆ ಆಗ್ಬೇಕು. ಆದ್ರೆ ಅವರಿಬ್ರಿಗೂ ಈಗಾಗ್ಲೇ ಮದ್ವೆ ಆಗಿದೆ. ಹೇ ಸಾರಿ ಹಾಗಲ್ಲ, ಆಕ್ಚುಲಿ ರಂಜಿತ್ ಕೂಡ ಈ ಮನೆ ಮಗ ಅಂತಲೇ ಅನ್ಕೊಂಡಿರೋದು ನಾವು. ರಂಜಿತ್ ಅದ್ ಹೆಂಗ್ ಈ ಮನೆ ಮಗ? ಓ, ರಂಜಿತ್ ಮೇಲೆ ನಿಂಗೆ ಲವ್ ಆಗಿದ್ಯಾ? ಒಟ್ಟಲ್ಲಿ ಆಕಾಶಕ್ಕೆ ಏಣಿ ಹಾಕಿದ್ಯಾ ಅನ್ನೋ. ಹಾಗಾದ್ರೆ ರಂಜಿತ್ ನನಗೆ ಸಿಗಲ್ಲ ಅಂತನಾ? ಹಾಗಲ್ಲ, ಅವನೊಂಥರ ಹುಚ್ಚ. ಮನೇಲಿ ಬೇರೆಯವ್ರ ವಿಚಾರ ಎಲ್ಲ ಯೋಚನೆ ಮಾಡೋದಕ್ಕೆ ಅವನಿಗೆ ಟೈಮ್ ಇರುತ್ತೆ. ಅವನ ಪರ್ಸನಲ್ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ. ಬೇರೆಯವ್ರಿಗೆ ಬಿಟ್ಟು ಕೆಲಸ ಮಾಡ್ಕೊಡೋದ್ರಲ್ಲಿ ಎತ್ತಿದ ಕೈ. ಅಯ್ಯೋ ಯಾಕೆ ಹಾಗಂತೀರಾ? ಅವ್ರಿಗೆ ತುಂಬಾ ಹೆಲ್ಪಿಂಗ್ ನೇಚರು. ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ಅಲ್ವಾ ಅವರು ಇಷ್ಟೆಲ್ಲ ಮಾಡ್ತಿರೋದು. ಹೌದು, ಹಾಗೂ ಹೇಳ್ಬಹುದು. ಅವರು ತುಂಬಾ ಒಳ್ಳೆಯವರು. ಹಾಗನ್ನಿಸ್ಬೇಕಾಗಿದ್ದೆ. ಪ್ರೀತಿಲಿ ಬಿದ್ದಿದ್ಯಾ ಅಲ್ವಾ? ಪಾಪ ಹೆಲ್ಪ್ ಮಾಡಿ ಅವಳಿಗೆ. ಏನ್ ಮಾಡಿದ್ರು ರಂಜಿತ್ ಅವಳ ಕಡೆ ನೋಡ್ತಾನೆ ಇಲ್ಲ. ರಂಜಿತ್ ಇವಳ ಕಡೆ ಅಲ್ಲ, ಬೇರೆ ಯಾವ ಹುಡುಗಿ ಕಡೆನೂ ಅವ್ನು ತಿರುಗಿ ನೋಡಲ್ಲ. ಅವನೊಂಥರ ಹಾಗೆ ವಿಚಿತ್ರ. ಅದೇನೋ ಅತ್ತೆ ಮಾವನ್ನ ಒಂದ್ ಮಾಡ್ತೀನಿ ಈ ಮನೆನ ಉದ್ಧಾರ ಮಾಡ್ತೀನಿ ಅಂತ 24 ಗಂಟೆ ಅವ್ರಿಬ್ರು ಹಿಂದೆ ಬಾಲ ತರ ಸುತ್ತಾನೇ ಇರ್ತಾನೆ. ಎಷ್ಟ್ ದಿವಸ ಅಂತ ಹಂಗೆ ಇರಕ್ಕಾಗತ್ತೆ ಹೇಳಿ? ಅವ್ರಿಗೂ ಅವ್ರ ಪರ್ಸನಲ್ ಲೈಫ್ ಅಂತ ಇರ್ಬೇಕಲ್ವಾ? ರಂಜಿತ್ ಪರ್ಸನಲ್ ಲೈಫ್ ಬಗ್ಗೆ ನಿನಗೆ ಗೊತ್ತಾ? ಹಾ ಗೊತ್ತು. ಸ್ವಾತಿ ಅತ್ಗೆ ಎಲ್ಲ ಹೇಳಿದ್ರು. ಓಹೋ, ಸ್ವಾತಿ ಅತ್ಗೆ? ಪರವಾಗಿಲ್ಲ ಕಣಮ್ಮ, ತುಂಬಾ ಮುಂದುವರೆದಿದ್ಯಾ. ಅದಕ್ಕೆ ಹೇಳಿದ್ದು, ಪ್ಲೀಸ್ ಅವಳಿಗೆ ಹೆಲ್ಪ್ ಮಾಡಿ. ಈ ವಿಷಯದಲ್ಲಿ ನಾನ್ ಹೇಗೆ ಹೆಲ್ಪ್ ಮಾಡ್ಲಿ? ಪ್ಲೀಸ್ ಹೇಗಾದ್ರೂ ಮಾಡಿ ರಂಜಿತ್ ನನ್ನ ಕಡೆ ನೋಡೋ ಹಾಗೆ ಮಾಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?